ನನ್ನ ಮನೆಯಲ್ಲಿ ನನ್ನ ಅಮ್ಮ ಮತ್ತು ನನ್ನ ಮಗ ಇರುವುದು. ನನ್ನ ಗಂಡ ಹೊರದೇಶದಲ್ಲಿದ್ದಾರೆ. ನನ್ನ ಮಗ ಮತ್ತು ನನ್ನ ಅಮ್ಮನ ಜಗಳ ನಿಮ್ಮ ಕಣ್ಣ ಮುಂದೆ ತೋರಿಸ್ತೇನೆ. ಬನ್ನಿ ಹೋಗುವ. ಅಮ್ಮ, ಓ ಅಮ್ಮ, ನಾ ಟಿವಿ ನೋಡುತ್ತೇನೆ ಅಮ್ಮ. ತುಂಬ ಸೌಂಡ್ ಇಡಬೇಡ ಮಗ. ಕಿವುಡರಿಗೆ ಸೌಂಡ್ ಇದ್ದರೆ ಆಗದು. ಮೆಲ್ಲಗೆ ಮಾತನಾಡಿದರೆ ಕೇಳಿಸದ್ದು, ಜೋರಾಗಿ ಕೇಳಿಸಿದರೆ ನನಗೇನು ಕಿವುಡ ಎಂದು ಕೇಳುತ್ತದೆ ಅಜ್ಜಿ. ಆಯಿತು ಮಗ, ಸುಮ್ಮನಿರು. ಏನದು ಕಿಸು ಕಿಸು? ಓ ಅಜ್ಜಿ, ನಿಂಗೆ ಜೋರಾಗಿ ಮಾತನಾಡಲಿಕ್ಕೆ ಬಾರದು, ಸೌಂಡ್ ಇಡಲಿಕ್ಕೆ ಬಾರದು. ಎಂತ ಅಜ್ಜಿ ನೀ? ಜಾಸ್ತಿ ಮಾತಾಡಿದ್ರೆ ನೋಡು, ನಿನ್ನ ಮಣ್ಣೆ ಬಿಟ್ಟು ಓಡಿಸ್ಲಿಕ್ಕುಂಟು, ಜಾಗ್ರತೆ. ನಿಂಗೆ ಎಂತಾದರೂ ಹೇಳಿದರೆ ಹೀಗೆ ಹೇಳಲಿಕ್ಕೆ ಆಯಿತು. ನನ್ನನ್ನು ಮಣ್ಣೆ ಬಿಟ್ಟು ಓಡಿಸಿದರೆ ನಿನ್ನ ತಿದ್ದಿ ಮಾಡು ನೋಡು. ನನ್ನ ತಿದ್ದಿ ಮಾಡುವಾಗ ಮಾಡು, ಇವಾಗ ಮಾತ್ರ ಮಾಡಬೇಡ ಮಗ. ಸಾಕು ಸಾಕು, ಸುಮ್ಮನಿರಿ. ಅಜ್ಜಿ, ಓ ಅಜ್ಜಿ. ಅಮ್ಮ, ಈ ಅಜ್ಜಿಯ ಒಂದು ಕಿವಿಯೂ ಕೇಳುವುದಿಲ್ಲ. ಏನಂದೆ? ನನಗೆ ಕಿವಿ ಕೇಳುವುದಿಲ್ಲ ಅಂತೀಯ? ಇಡೀ ವಂಶಕ್ಕೆ ಕಿವಿ ಕೇಳದಾಗೆ ಮಾಡುತ್ತೇನೆ ನೋಡು. ನನ್ನ ವಂಶ ಬೆಳೆಯಬೇಕು ಅಂತಿದ್ದರೆ ನನಗೆ ಇನ್ನು 11 ವರ್ಷ ಕಳೆದ ಮೇಲೆ ಬೆಳೆಯಬೇಕಷ್ಟೇ. ಆವಾಗ ನೀ ಸತ್ತು ಹೋಗಿರ್ತೀಯ. ಇದು ಗಟ್ಟಿ ಜೀವ. ಇನ್ನು ವಂಶ ಬೆಳೆದ ಮೇಲೇ ಆಕೆ ಶಾಪ ಹಾಕಿ ನಾ ಸಾಯಿತು. ಆಯಿತು, ಅಷ್ಟು ಸಮಯ ನೀ ಉಳಿದ ತಾನೆ. ಅದು ಮತ್ತೆ ನೋಡುವ. ಅಲ್ಲ ಅಜ್ಜಿ, ನಿಮಗೆ ವಯಸ್ಸಾಯಿತು, ಕಿವಿ ಕಣ್ಣು ಡ್ಯಾಮೇಜ್ ಆಗಿದೆ. ಇದನ್ನು ನೋಡಿಕೊಳ್ಳೋದು ಬಿಟ್ಟು ಊರಿಗೆಲ್ಲ ಬೈತಿಯಲ್ಲ, ಹೀಗೆ ಆದರೆ ಹೇಗೆ ಅಜ್ಜಿ? ನಾ ಯಾವಾಗಲೂ ಊರಿಗೆಲ್ಲ ಒಳ್ಳೆಯದನ್ನೇ ಬಯಸುವುದು. ಹಾಂ, ಹೀಗೆ ಆದರೆ ಊರಲ್ಲಿ ಉದ್ಧಾರ. ಮಗ, ಪೇಟೆಯಲ್ಲಿ ನಾ ಒಂದು ಹುಡುಗ ಮತ್ತು ಹುಡುಗಿ ಜೊತೆಗೆ ಹೋಗೋದನ್ನು ನೋಡಿದೆ. ಆವಾಗ ನಾ ಅವತ್ತು ನನ್ನ ಗಂಡನ ಜೊತೆಯಲ್ಲಿ ಹೋಗುವ ನೆನಪಾಯ್ತು ಮಗ. ಹಾಂ, ಅಜ್ಜಿಗೆ ಸಾಯುವ ವಯಸ್ಸು ಆಯಿತು, ಇನ್ನು ನಾಚಿಕೆ ಬಿಡಲಿಲ್ಲ ನೋಡು. ಹೀಗೆ ಇಬ್ಬರು ಜಗಳ ಮಾಡಿಕೊಂಡು ನನ್ನ ಮಗ ನನ್ನ ಅಮ್ಮನನ್ನು ಸಾಯಿಸಿಯೇ ಬಿಟ್ಟ. ಇಲ್ಲಿಗೆ ನನ್ನ ಮಗ ಮತ್ತು ನನ್ನ ಅಜ್ಜಿ ಕತೆ ಮುಕ್ತಾಯವಾಯಿತು. ಬಾಯ್ ಬಾಯ್. ನಾವು ಮುಂದಿನ ಕಾರ್ಟೂನ್ ವಿಡಿಯೋದಲ್ಲಿ ನೋಡುವ.